ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತಮ್ಮ ಕೇವಲ ಅರ್ಧ ಎಕರೆ ಜಮೀನಿನಲ್ಲಿ ಸೇಬು ಬೆಳೆದು ಯಶಸ್ವಿ ತೋಟಗಾರಿಕಾ ರೈತನಾಗಿ ಹೊರಹೊಮ್ಮಿದ್ದಾರೆ. ಇಲ್ಲಿನ ಮಣ್ಣು ತೀವ್ರ ಬಿಸಿಲು ಮತ್ತು ಕಡಿಮೆ ನೀರಿಗೂ ಒಗ್ಗಿಕೊಂಡು ಬೆಳೆಯಬಹುದಾದ ಅಣ್ಣ ಆಪಲ್ ತಳಿಯನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದರು. ಸೂಕ್ತ ನಿರ್ವಹಣೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಅಳವಡಿಕೆಯ ಮೂಲಕ ಉತ್ತಮ ಫಸಲು ಪಡೆದು ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಅನಿಲ್ ಅವರು ಇದುವರೆಗೆ ಸುಮಾರು 1.5 ಟನ್ನಷ್ಟು ಸೇಬು ಮಾರಾಟ ಮಾಡಿದ್ದಾರೆ. ಪ್ರತಿ ಕೆಜಿಗೆ 300 ರಿಂದ 400 ರೂಪಾಯಿವರೆಗೂ ಮಾರಾಟವಾಗುತ್ತಿದೆ. ರೈತ ಅನಿಲ್ ಅವರ ತೋಟದಲ್ಲಿ ಬೆಳೆದಿರುವ ಸೇಬುಗಳು ಅತ್ಯುತ್ತಮ ಗುಣಮಟ್ಟ ಹೊಂದಿವೆ. ಹೀಗಾಗಿ ಸ್ಥಳೀಯ ಗ್ರಾಹಕರು ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಹಾಗೂ ಇಶಾ ಕೇಂದ್ರ ಒಳಗೊಂಡಂತೆ ವಿವಿಧ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಳಲು ಬರುವ ಪ್ರವಾಸಿಗರು ಈ ತೋಟಕ್ಕೆ ಭೇಟಿ ನೀಡುತ್ತಿದ್ದಾರೆ. ತಾಜಾ ಸೇಬು ಹಣ್ಣನ್ನು ತೋಟದಲ್ಲೇ ನೋಡಿ ಆಕರ್ಷಿತರಾಗುತ್ತಿದ್ದು, ಇಲ್ಲಿನ ಈ ಆಪಲ್ ಹಣ್ಣಿಗೆ ಭಾರೀ ಬೇಡಿಕೆ ಇದೆ. ದೂರದರ್ಶನದೊಂದಿಗೆ ಸೇಬು ಬೆಳೆಗಾರ ಅನಿಲ್, ನಾನು ಈ ಹಿಂದೆ ಆಲೂಗಡ್ಡೆ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದು ಸಾಲದ ಸುಳಿಗೆ ಸಿಲುಕಿದ್ದೆ. ಇದೀಗ ಅರ್ಧ ಎಕರೆಯಲ್ಲಿ 200 ಅಣ್ಣಾ ತಳಿಯ ಸೇಬಿನ ಗಿಡಗಳನ್ನು ನೆಡಲಾಗಿದೆ. ಉತ್ತಮ ಇಳುವರಿ ಬಂದಿದ್ದು ಸುಮಾರು 2 ಟನ್ ಆಪಲ್ ಫಸಲು ಕೈಸೇರುವ ನಿರೀಕ್ಷೆ ಇದೆ ಎಂದರು. ನಾನು ಆಯ್ಕೆ ಮಾಡಿಕೊಂಡದ್ದು ಮೊದಲನೇ ಬೆಳೆನೇ ಆಪಲ್ಲು. ಯಾಕಪ್ಪ ಅಂದರೆ ಮೊದಲಿಂದ ಅದೊಂದು ಆಸೆ ನನಗೆ, ಆಪಲ್ ಬೆಳಿಬೇಕು ಅಂತದ್ದು. ಆಗ್ತದೆ ಬಿಡ್ತದೆ, ಟ್ರೈ ಮಾಡೋಣ, ತಪ್ಪೇನಿದೆ. ಬಂದರೆ ಕಾಯಿ ಒಳ್ಳೆ ಫಸಲು ಬಂದರೆ ಬೇರೆಯವ್ರಿಗೆ ಹಾಕ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗ್ತದೆ. ಆಗಿಲ್ವಾ, ಬಟ್ ಒಂದು ಎಕ್ಸ್ಪೀರಿಯೆನ್ಸ್, ನಮ್ಮ ಕಡೆ ಆಗಲ್ಲ, ನಮಗೆ ಒಂದು ಅನುಭವ ಆಗ್ತದೆ. ಸೊ ಹಂಗಾಗಿ ಇದನ್ನು ಆಯ್ಕೆ ಮಾಡಿಕೊಂಡೆ. ಇದಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿಗೇನು ಇರೋದಿಲ್ಲ. ನೀರು ಬಿಟ್ಟರೂ ಪರವಾಗಿಲ್ಲ, ಆದರೆ ನೀರೇನು ಅಷ್ಟೊಂದು ಹೆಚ್ಚಿಗೆ ಕೇಳೋದಿಲ್ಲ. ಒಂದು ಸ್ವಲ್ಪ ನೀರು ಕಡಿಮೆ ಇದ್ದರೂ ಕೂಡ ನಾವು ಆಪಲ್ ಬೆಳೆಯನ್ನು ತೆಗಿಬಹುದು. ರೈತ ಲಕ್ಷ್ಮೀಪತಿ ಗೌಡ, ಸಾಮಾನ್ಯವಾಗಿ ಸೇಬನ್ನು ಕಾಶ್ಮೀರ, ಹಿಮಾಚಲ ಪ್ರದೇಶಗಳಂತಹ ಕೇವಲ ಶೀತ ವಾತಾವರಣ ಇರುವ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲಾಗುತ್ತಿತ್ತು. ಆದರೆ ನಮ್ಮೂರಿನ ರೈತ ಅನಿಲ್ ಬಯಲು ಸೀಮೆ ಪ್ರದೇಶದ ಹವಾಮಾನಕ್ಕೆ ಒಗ್ಗಿಕೊಳ್ಳುವ ಸೇಬಿನ ತಳಿಯನ್ನು ಬೆಳೆಯುವ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ನಾವು ಸಹ ತೋಟಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರನ್ನ ನಾವು ಅನುಕರಣೆ ಮಾಡಬೇಕು. ಎಲ್ಲ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ. ಅವರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಅದು ತುಂಬ ಕೋಲ್ಡ್ ಇರಬೇಕು, ಶೀತ ಇರಬೇಕು, ನಮ್ಮ ಕಡೆ ಆಗಲ್ಲ ಅಂತಾರೆ. ಅಂಥ ಇದರಲ್ಲೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಬಯಲು ಸೀಮೆಗೆ ಹೊಂದ್ಕೊಳ್ತಕ್ಕಂಥ ಆಪಲನ್ನೇ ತಗೊಂಬಂದು ಬೆಳೆದಿರೋದು ತುಂಬಾ ನೋಡಿದ್ರೆ ಆಶ್ಚರ್ಯಕರವಾಗಿದೆ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ನಾವು ಸಹ ಅವ್ರ ಹತ್ರ ನಿದರ್ಶನಗಳನ್ನು ತಗೊಂಡಿದ್ದೀವಿ. ನಾವು ಸಹ ಈಗ ತೋಟನ ರೆಡಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಈಗ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ರಮೇಶ್ ಎನ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸದಾ ಹೊಸ ಬೆಳೆಗಳ ಪ್ರಯೋಗಗಳನ್ನು ಮಾಡುತ್ತಾರೆ. ಇಂತಹ ವಿನೂತನ ಪ್ರಯೋಗಗಳು ತೋಟಗಾರಿಕೆ ಬೆಳೆ ಬೆಳೆಯುವ ರೈತರ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಕೆಲವು ಉತ್ಸಾಹಿ ರೈತರು, ಪ್ರಗತಿಪರ ರೈತರು ಕೆಲವು ಹೊಸ ಬೆಳೆಗಳನ್ನು ಸಹಿತ ನಮ್ಮ ಜಿಲ್ಲೆಯಲ್ಲಿ ತಂದು ಪ್ರಯೋಗ ಮಾಡಿ ಬೆಳೆದು ಯಶಸ್ವಿಯಾಗಿ ಬೆಳೆದಿರುವಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಉದಾಹರಣೆಗೆ ಡ್ರ್ಯಾಗನ್ ಫ್ರೂಟನ್ನು ಕಳೆದ 3-4 ವರ್ಷಗಳಿಂದ ಬೆಳೆದಿದ್ದನ್ನು ನಾವಿಲ್ಲಿ ಕಂಡಿದ್ದೇವೆ. ಅದೇ ರೀತಿಯಾಗಿ ಅವಕ್ಯಾಡೋ, ಬಟರ್ ಫ್ರೂಟು ಅಥವಾ ಬೆಣ್ಣೆಹಣ್ಣು ಅನ್ನೋವಂಥ ಒಂದು ಹಣ್ಣನ್ನು ಸಹಿತ ಹಲವಾರು ರೈತರು ಬೆಳೆದಿರುವಂಥದ್ದು ನಾವಿಲ್ಲಿ ಕಂಡಿದ್ದೇವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಲಾಂಗಾನ್ ಅಂತ ಒಂದು ಬೆಳೆಯನ್ನು ಸಹಿತ ಬೆಳೆದಿದ್ದಾರೆ, ಮತ್ತು ಲಿಚಿ ಅಂತ ಬೆಳೆದಿದ್ದಾರೆ, ಮತ್ತು ಖರ್ಜೂರ, ಡೇಟ್ ಪಾಮನ್ನು ಬೆಳೆದಿರುವಂಥದ್ದನ್ನು ಯಶಸ್ವಿಯಾಗಿ ಬೆಳೆದು ಇಳುವರಿ ತೆಗಿತಾ ಇರುವಂಥ ರೈತರು ಇದ್ದಾರೆ. ಕಳೆದ 2-3 ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲವು ಉತ್ಸಾಹಿ ರೈತರು ಆಪಲ್ ಬೆಳೆಯನ್ನು ಯಾಕೆ ಬೆಳಿಬಾರ್ದು ಅನ್ನೋಂಥ ಒಂದು ಚಿಂತನೆ ಮಾಡಿ ಆಪಲನ್ನು ಸಹಿತ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಒಟ್ಟಾರೆಯಾಗಿ ಸ್ಥಳೀಯ ಕಠಿಣ ಹವಾಮಾನಕ್ಕೂ ಹೊಂದಿಕೊಳ್ಳುವ ಈ ಅಣ್ಣ ಆಪಲ್ ತಳಿಯು ಉತ್ತಮ ಇಳುವರಿ ನೀಡುತ್ತಿರುವುದು
ಚಿಕ್ಕಬಳ್ಳಾಪುರ ಭಾಗದ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಕಡಿಮೆ ವಿಸ್ತೀರ್ಣದ ಭೂಮಿಯಲ್ಲೇ ಸಾಂಪ್ರದಾಯಿಕವಲ್ಲದ ಇಂತಹ ಹೊಸ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು ಎಂಬುದನ್ನು ಯುವ ರೈತ ಅನಿಲ್ ಸಾಬೀತುಪಡಿಸಿದ್ದಾರೆ.